ಗುರೂಜಿ, ನಮ್ಮ ಕೊನೆಯ ವಿಭಾಗ ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದೀರಾ ಇವತ್ತು? ನೋಡಿ, ಸಂಸ್ಕಾರ ವಿಭಾಗದಲ್ಲಿ ಇವತ್ತಿನ ದಿವಸ ಒಂದು ವಿಶೇಷ ತಿಳಿಸ್ಕೊಡ್ತಾ ಇದ್ದೀನಿ. ಯಾವತ್ತೇ ತಿರುಪತಿಗೆ ಹೋಗಬೇಕಾದ್ರೆ ಪ್ರತಿಯೊಬ್ಬನು ಕೂದಲನ್ನು ಕೊಡ್ತೀರಾ. ಯಾವತ್ತೇ ಒಂದು ಧರ್ಮಸ್ಥಳಕ್ಕೆ ಹೋದಾಗ ಒಂದು ಕೂದಲನ್ನು ಕೊಡ್ತೀರಾ, ಅಥವಾ ಯಾವುದೇ ಒಂದು ನಿಮ್ಮ ಕ್ಷೇತ್ರಕ್ಕೆ ಹೋದಾಗ ಕೂದಲನ್ನು ಕೊಡ್ತೀರಾ. ಯಾವತ್ತೇ ಎಲ್ಲೇ ಆಗಲಿ ಕೂದಲು ಕೊಟ್ಟರು ನೀವು ನಾಮ ಹಚ್ಕೊಳ್ಳೇಬೇಕು, ಹೇಳಿದ್ದೀನಿ. ಯಾಕಂದರೆ ಗುಂಡು ಕೊಟ್ಟಾಗ ನೀಲಾದೇವಿಗೆ ಭಾಳ ಪ್ರೀತಿಯಾಗಿರ್ತಕ್ಕಂಥ ವಿಚಾರ. ನೀಲಾದೇವಿ ಅಂದರೆ ಕೇಶಗಳನ್ನು ನಾವು ಪರಿಪೂರ್ಣವಾಗಿ ಭಗವಂತನಿಗೆ ಸಾನ್ನಿಧ್ಯಕ್ಕೆ ಒಂದು ವ್ರತ, ನಾವುಗಳ ಕರ್ಮಗಳನ್ನು ಕಳ್ಕೊತಾ ಇದ್ದೀವಿ. ಶನೇಶ್ವರ ತಲೆ ಮೇಲೆ ಬೆನ್ನು ಹೆಗಲೇ ಇರ್ತಾನೆ, ಕೆಲವರಿಗೆ ಕೂದಲಾಗಿ ಬೆಳೀತಾ ಇರ್ತಾನೆ. ಆದರೂ ಕೆಲವ್ರಿಗೆ ಅದಕ್ಕೆ ನೋಡಿ, ಚಿಕ್ಕ ಮಕ್ಕಳಿಗೂ ಶನಿ ಉಚ್ಚ ಸ್ಥಾನದಲ್ಲಿದ್ದಾನೆ ಅಂದರೆ ಅರ್ಥ ಏನು ಗೊತ್ತಾ? ಜೋರು ಕೂದಲು, ಬಾಬಾ 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 ಏನು ಕಪ್ಪು ಒಳ್ಳೆ ಡೈ ಹೊಡೆದಾಗಿದೆ ಗೊತ್ತಾ? ಏನು ಕೂದಲು, ಫುಲ್ ರಫ್ ರಫ್ ಅಪ್ಪ. ಕೆಲವರು ಕೂದಲೇ ಇರಲ್ಲ ಮಕ್ಕಳಿಗೆ, ಚಿಕ್ಕ ವಯಸ್ಸಿಂದಾನೇ ಕೂದಲು ಉದುರೋಗ್ತಾ ಇದೆ ಅಂತ. ಅದಕ್ಕೆ ನಾವೇನು ಮಾಡ್ಬಿಡ್ತೀವಿ, ಇವರು ಉದುರಿಸೋದು ಬೇಡ, ನಾವೇ ಉದುರಿಸ್ಕೊಂಬೇಡ ಅಂತ ಒಂದೊಂದಷ್ಟು ಜನ ಹೋಗ್ತಾ ಇರ್ತೀವಿ. ತಿರುಪತಿ ವೆಂಕಟರಮಣ ಗೋವಿಂದ ನೀಕೇ ಅರ್ಪಣಂ ಅಂತೇಳಿ ಹೋಗಿ ಕೊಟ್ಬಿಡ್ಬಿಡೋದು. ಇದು ಬೆಸ್ಟ್ ಅನ್ಸುತ್ತೆ. ಯಾಕಂದರೆ ಒಂದೊಂದ್ಸಲಿ ಸಮ್ಮರ್ ಹಾಲಿಡೇಸಲ್ಲಿ ಏನಂದರೆ ಶೆಕೆ ಕಾಲದಲ್ಲಿ ಏನು ಮಾಡ್ತೀರಾ, ತಲೆ ಬಾಚ್ಕೋಬೇಕು, ಅಲ್ಲಿ ಶೆಕೆ ಬೆವರ್ತಾ ಇರುತ್ತೆ, ನುಣ್ಣಗಿದ್ದು ಬಿಟ್ರೆ ಬೆಸ್ಟು. ಅದಕ್ಕೆ ಆ ಸಮಯಕ್ಕೆ ನಾಮವನ್ನು ಯಾಕೆ ಹಾಕ್ಕೊತಾರೆ ಅಂದರೆ, ಶಿರಸ್ಸಿನ ಭಗವಂತನ ಶರಣಾಗತವಾದಾಗ ರಾಮಾನುಜರು ಹೇಳ್ತಾರೆ, ಯತಿವರ್ಗರ ಸ್ವರೂಪ ಅಂತ. ಪ್ರತಿಯೊಂದು ಯತಿನೂ ತನ್ನ ಸ್ವರೂಪದಲ್ಲಿರ್ತಕ್ಕಂಥ ಒಂದು ಏನು ಅಂದರೆ, ನಾನು ಈ ಒಂದು ಯತಿ ಸ್ವರೂಪದಲ್ಲಿದ್ದೀನಿ. ತಲೆ ಗುಂಡನ್ನು ಕೊಡಬೇಕು. ಯಾವುದು ತಿಳ್ಕೊಳ್ಳಿ, ಹೆಂಗಸರು ಯಾವ ಕಾಲಕ್ಕೂ ಕೂದಲು ಕೊಡಬೇಡಿ. ನಿಮ್ಮಷ್ಟು ದರಿದ್ರ ಇಡೀ ಜಗತ್ತಿಗೆ ಯಾರೂ ಅನುಭವಿಸಲ್ಲ. ಕೂದಲು ಮಾತ್ರ ಏನು ಹೇಳ್ತಾರೆ, ಹೆಂಗಸರಿಗೆ ಪಂಚಮುಡಿ. ಅಂದರೆ ಚಿಕ್ಕ ಹೆಣ್ಮಕ್ಳಿಗಾಗಲಿ ದೊಡ್ಡ ಹೆಂಗಸರಿಗಾಗಲಿ ಪಂಚಮುಡಿ. ಯಜಮಾನರು ಹೋದರೆ ಮಾತ್ರ ಕೂದಲು ತೆಗಿಬೇಕೇ ಹೊರತು ಯಾವ ಕಾಲಕ್ಕೂ ಕೂದಲನ್ನು ತೆಗಿಬಾರ್ದು. ಕೆಲವರು ಏನು ಅಂದರೆ ಬಾಬ್ ಕಟ್ ಮಾಡಿಸ್ಕೊಂಡು ತೊಗೊಳ್ಳೋದು, ಕೆಲವರೆಲ್ಲ ಕೂದಲು ಚೆನ್ನಾಗಿ ನುಣ್ಣಗೆ ಬಳಸ್ಬಿಟ್ರೆ ಚೆನ್ನಾಗಿ ಬರುತ್ತೆ ಅಂಥೇಳಿ ಎಲ್ಲ ತೆಗೆದುಬಿಡೋದು. ಹೀಗೆಲ್ಲ ಮಾಡಬೇಡಿ. ಖಂಡಿತ ಯಾವ ದೇವಸ್ಥಾನಕ್ಕೂ ಯಾವ ಹರಕೆನೋ ಯಾವ ಕಾಲಕ್ಕೂ ಹೆಂಗಸರಿಗೆ ಅಕಸ್ಮಾತ್ ಗಂಟು ಕಟ್ತಾ ಇದ್ದರೆ ಆ ಹರಕೆ ಸಲ್ಲಿಸದಿದ್ದ ಸಮಯದಲ್ಲಿ ಅದನ್ನು ಕೊಡ್ತಾರೆ. ಆ ಥರ ವಿಚಾರ ಬಿಟ್ಟರು ಯಾವ ಕಾಲಕ್ಕೂ ಯಾವ ದೇವರುಗಳಿಗೂ ಹೆಂಗಸರು ಕೂದಲನ್ನು ಕೊಡಬಾರ್ದು. ಮನೆಗೆ ದಾರಿದ್ರ, ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳು ಕೂದಲು ಇಟ್ಕೊಂಡ್ರಷ್ಟು ಶ್ರೇಷ್ಠತೆ. ಪಂಚಮುಡಿ 1 2 3 4 ಈ ಮಧ್ಯದ ಶಿಖಾ ಸ್ವರೂಪದಲ್ಲಿ ಸ್ವಲ್ಪ ಎಲ್ಲ ಒಂದು ಚೂರು ತೊಗೊತಾರೆ, ಪಂಚಮುಡಿ ಅಂತ ಒಂದು ದಾನವನ್ನು ಹಾಕ್ತಾರೆ. ಅಷ್ಟು ಬಿಟ್ಟರೆ ಯಾವ ಕಾಲಕ್ಕೂ ಪೂರ್ತಿ ತೊಗೊಳ್ಳೋ ಹಾಗಿಲ್ಲ. ಇಂಥ ಒಂದು ವಿಚಾರದಲ್ಲಿ ನಾವುಗಳು ಮಾಡಿರ್ತಕ್ಕಂಥ ಏನು ಅಂದರೆ, ವೈಷ್ಣವ ಸಂಪ್ರದಾಯದಲ್ಲಿ ನಾಮವನ್ನು ಹಾಕ್ಕೊಳ್ಳೋದು. ಅದಕ್ಕೆ ಕೆಲವರೆಲ್ಲ ಈ ಭಸ್ಮ ಹಾಕ್ಕೊತೀವಿ, ನಾವು ಮದ್ದು ಸಂಪ್ರದಾಯ ಇದಕ್ಕೆ ಹಾಕ್ಕೊತೀವಿ, ನಾವು ಮುದ್ರೆಯನ್ನು ಹುಡ್ಕೊತೀವಿ, ಅದೆಲ್ಲ ಸುಳ್ಳು. ಎಲ್ಲರೂ ತಿಳ್ಕೊಳ್ಳಿ, ಯಾವತ್ತೇ ಆದರೆ ತಲೆ ಕೂದಲನ್ನ ಗಂಡು ಮಕ್ಕಳು ಕೊಟ್ಟರೆ ನಾವುಗಳು ನಾಮವನ್ನೇ ಹಾಕೋಬೇಕು. ವೆಂಕಟೇಶ್ವರನಿಗೆ ಬಹಳ ಪ್ರೀತಿ, ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ. ಅವನಿಗೆ ನಮಸ್ಕಾರ ಮಾಡಿದಾಗ ನೀಲಾದ್ರಿಗೆ ಬಹಳ ವಿಶೇಷ. ಆ ನೀಲಾದೇವಿ ಹೇಳ್ತಾಳೆ, ಪರಮೇಶ್ವರ ಎಂಥ ಒಂದು ಸೌಂದರ್ಯ ನಿನ್ನದು ಮಹಾವಿಷ್ಣು. ಆ ಪರಮೇಶ್ವರನ ಸ್ವತಃ ದೃಷ್ಟಿ ನಿನ್ನ ಮೇಲೆ ಬಿದ್ದಿದೆ. ಎಲ್ಲೋ ಮಧ್ಯದಲ್ಲಿ ನೀನೇನು ಮಾಡಿದ್ಯಾ, ಆ ಕುಡ್ಲಿನಲ್ಲಿ ಹೊಡೆದು ಬಿಟ್ಟಾಗ ಹುತ್ತದಲ್ಲಿ ಕೂತಿದ್ದ ಶ್ರೀನಿವಾಸ, ಬಕುಳಾದೇವಿ ಆ ಭೂಸ್ಪರ್ಶವನ್ನು ಪದ್ಮಾವತಿನ ಹುಡ್ಕೊಂಬಂದಾಗ ಬಕುಳಾದೇವಿ ಹುಡ್ಕೊಂಡು ಬರ್ತಾಳೆ, ಎಲ್ಲಿ ನನ್ನ ಮಗ, ಎಲ್ಲಿ ಮಗ ಅಂತ. ಆ ಶಬ್ದ ಅಮ್ಮ ಅಮ್ಮ ಅಂತಿರ್ತಾನೆ. ಆಗ ಆ ಕುಡ್ಲಿಲಿ ಏಟು ಹಾಕ್ಬಿಡುತ್ತೆ. ಯಾಕಂದರೆ ಈ ಹಸು ಬಂದು ಹಾಲು ಕುಡಿಸ್ತಾ ಇತ್ತು, ಏನೇ ಹಸು ಕುಡಿತಿದೆ, ಹುಟ್ಟದಲ್ಲಿ ಏನಿದೆ ನೋಡೋಣ ಅಂತ ಹೊಡೆದು ಬಿಟ್ಟಾಗ ಆ ಏಟು ಹೋಗ್ಬಿಟ್ಟು ಇವನು ಕೊಡ್ಲಿಗೆ ಬಿಡ್ಬಿಡುತ್ತೆ. ಆ ಕೊಡ್ಲಿಲಿ ಬಿದ್ದಿದ್ದು ಏಟು ಆ ಕೂದಲು ಹಾಗೇ ಬಂದುಬಿಟ್ಟಾಗ ಆ ಕೂದಲಲ್ಲಿ ಹೋಗಿರ್ತಕ್ಕಂಥ ಯೌವನ, ಆ ತೇಜಸ್ಸು, ವರ್ಚಸ್ಸು, ಅವನ ಸೌಂದರ್ಯ ಹೊಟ್ಟೋಯ್ತಲ್ಲ ಅಂತ ನೀಲಾದೇವಿಗೆ ಬೇಜಾರು. ಯಾಕಂದರೆ ಅವನೊಂದ್ಸಲಿ ನೀರಿನಲ್ಲಿ ನೋಡ್ತಾ ಇರ್ತಾನೆ ವೆಂಕಟೇಶ್ವರ, ಅನ್ಯಾಯ ಹೋಯ್ತೆ ಅಂತ. ಆಗ ಈ ಒಂದು ಬೇಜಾರಿಗೆ ಅವಳು ಹೇಳ್ತಾಳೆ, ಯಾವ ಕಾಲಕ್ಕೆ ಏನಾದರೂ ಹರಕೆ ಇದ್ದಾಗ ನೀಲಾದೇವಿಯನ್ನು ನೆನೆಸ್ಕೊಂಡು ಆ ಕೂದಲನ್ನು ಅವಳೇನು ಮಾಡ್ತಾಳೆ, ಆ ಕೂದಲನ್ನು ಕಿತ್ತು ರಕ್ತವನ್ನು ತಾನೇ ಏನು ಮಾಡ್ತಾಳೆ, ಸುಮ್ಮನೆ ಹಾಗೆ ತೊಗೊಳ್ಳಲ್ಲ, ಆ ಕೂದಲು ಕಿತ್ತುಬಿಡ್ತಾಳೆ. ಕಿತ್ತುಬಿಟ್ಟು ಶ್ರೀನಿವಾಸನಿಗೆ ಹಿಂಗೆ ಹಚ್ತಾಳೆ. ಆಗ ಆವತ್ತಿನ ದಿವಸದಿಂದ ಇವತ್ತಿನವರೆಗೂ ಆ ಸೌಂದರ್ಯ ಇದೆಲ್ಲ ಭಗವಂತನ. ಅದಕ್ಕೆ ನೋಡಿ, ಹೆಂಗಸರು ಭಾಳ ಜನ ಚೌರಿನ ಮಾಡಿಸ್ಕೊತಾರೆ. ಆ ಕಾಲದಲ್ಲಿ ಚೌರಿ ಮಾಡಿಸ್ಕೊಳ್ಳೋರು ಕೂದಲನ್ನ, ಮತ್ತೆ ಕೆಲವರು ಕೂದಲಿದ್ದರೆ ಕೂದಲು ಇಲ್ಲದೆ ಅಂತ ಅಂತಲ್ಲ, ಚೌರಿನ ಯಾಕೆ ಹಾಕ್ಕೊತಿದ್ರು ಅಂದರೆ ಬಲವಂತವಾಗಾದರೂ ಅದು ಹಾಕ್ಕೊಂಡಾಗ ಆ ಮಗ್ಗಿನ ಜಡೆ, ಆ ಜಡೆ ಕೂದಲು ಜಾಸ್ತಿ ಇದ್ದಷ್ಟು ಹೆಂಗಸರ ಆ ಕಾಲದಲ್ಲಿ ಬಹಳ ಜಡೆ ಚಿಕ್ಕದಾಗಿ ಇಷ್ಟೇ ಇಟ್ಟದ್ದು ಏನು ಮಾಡೋದು, ಉದುರೋಗ್ತಿದೆ ಅಂಥೇಳಿ ದೊಡ್ಡ ಜಡೆ ಮಾಡ್ಕೊಳ್ಳೋರು. ಯಾಕೆ ಅಂದರೆ ಹೆಂಗಸರ ಸೌಂದರ್ಯನೇ ಜಡೆಯಲ್ಲಿ ವಾಸ, ಶನಿನೂ ಅಲ್ಲೇ ವಾಸ, ಯಾವತ್ತೂ ನಿತ್ಯ ಸೌಮಂಗಲಿ ಆಗಿರ್ತಕ್ಕಂಥ ವಾಸ. ಅದಕ್ಕೆ ನಮ್ಮ ಸಂಸ್ಕಾರದಲ್ಲಿ ಏನು ಹೇಳುತ್ತೆ, ಹೆಣ್ಣು ಮಕ್ಕಳಿಗಾಗಿರ್ತಕ್ಕಂಥ ನೀಲಾದೇವಿಗೆ ಯಾರು ದಾನವನ್ನು ಕೊಡ್ತಿರೋ ನೀವು ವೆಂಕಟೇಶ್ವರನ ನಾಮವನ್ನು ಶಿರಸ್ಸಿನಲ್ಲಿ ಹಾಕ್ಕೋಬೇಕು. ಅದಕ್ಕೆ ಗಂಡಸರೆಲ್ಲರೂ ಯಾರ್ಯಾರು ಕೂದಲನ್ನು ಕೊಡ್ತೀರಾ, ದೇವರ ಹರಕೆ ಇದೆ, ಯಾವುದೇ ದೇವರು ಕೊಡಿ, ಅದು ವೀರಭದ್ರನ ಕೊಡ್ತಿರೋ, ಕಾಳಬೇರನ ಕೊಡ್ತಿರೋ, ಮನೆ ದೇವ್ರಿಗೆ ಕೊಡ್ತಿರೋ, ಅಮ್ಮನವ್ರಿಗೆ ಕೊಡ್ತಿರೋ, ಅಥವಾ ವೆಂಕಟೇಶ್ವರನ ಕೊಡ್ತಿರೋ, ಈಶ್ವರನ ಕೊಡ್ತಿರೋ, ನಂಜುಂಡೇಶ್ವರನ ಕೊಡ್ತಿರೋ ಗೊತ್ತಿಲ್ಲ, ಯಾರಿಗೇ ಕೊಟ್ಟರು ನಾಮವನ್ನು ಮಾತ್ರ ಹಾಕಬೇಕು. ಆ ನಾಮವನ್ನು ಆವತ್ತಿನ ದಿವಸ ಹಾಕ್ಕೊಂಡಾಗ ರಾಮಾನುಜರಿಗೆ ಬಹಳ ಪ್ರೀತಿ, ಯಾವುದೇ ಕಾರಣಕ್ಕೂ ವಿಶೇಷ ಅನುಗ್ರಹ. ಅದಕ್ಕೆ ಇವತ್ತು ನೀವೇನು ಮಾಡಬೇಕು,
ರಾಮಾನುಚಾರ್ಯರು ಓಂ ನಮೋ ನಾರಾಯಣ ಬೀಜಾಕ್ಷರವನ್ನು ಇಡೀ ಜಗತ್ತಿಗೆ ಹೇಳಿದರು. ಇವತ್ತು ಸಂಸ್ಕಾರದಲ್ಲಿ ನೀವು ಮಾಡಬೇಕಾದ್ದೇನು ಅಂದರೆ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂಥೇಳಿ ಆ 3 ಸಲ ಹೇಳಿರ್ತಕ್ಕಂಥ ರಾಮ ಜಪ ಏನು ಹೇಗಿದೆಯೋ ಹಾಗೆ ಆ ನಾರಾಯಣ ಜಪ. ಈ ನಾರಾಯಣ ಜಪದಲ್ಲಿ ಸಾಯೋ ಸಮಯಕ್ಕೆ ಎಲ್ರಿಗೂ ಹೇಳ್ತೀವಿ, ದಯವಿಟ್ಟು ಸಾಯೋ ಸಮಯದಲ್ಲಿ ಅಯ್ಯೋ ಅವ್ನು ಆಸ್ತಿ ಬರೆದಿಲ್ವೇನೋ, ಹೇ ಹೋಗೆ ಅವನ ಸೆನೆಸ್ಕೊಂಡು, ಅಯ್ಯೋ ಆಯಾಸ ಉಬ್ಸ ನನಗೆ ಗ್ಯಾರಂಟಿ ಇಲ್ಲ, ಹೀಗೆಲ್ಲ ಯೋಚನೆ ಮಾಡಬೇಡಿ. ನಾರಾಯಣ ಧ್ಯಾನದಲ್ಲಿ ಸಾಯೋ ಸಮಯಕ್ಕಾದ್ರೂ ನಾರಾಯಣ ಧ್ಯಾನದಲ್ಲೇ ಕೊನೆ ಟೈಮ್ಗಾದರೂ ಬಂದು ಪಲ್ಲಕ್ಕಿ ನಾರಾಯಣ ನೀವು ಪಾಪ ಕರ್ಮಗಳು ಮಾಡಿದಿರೋ ಇಲ್ಲೋ ಗೊತ್ತಿಲ್ಲದೆ ಇದ್ರೂ ನಾರಾಯಣ ಹೆಸರು ಹೇಳಿದ್ರೆ ಖಂಡಿತ ವೈಕುಂಠ ಲೋಕ. ಅದಕ್ಕೆ ಇವತ್ತು ನೀವೆಲ್ಲರೂ ಓಂ ನಮೋ ನಾರಾಯಣ ಚೆನ್ನಾಗಿ ಸ್ಮರಣೆ ಮಾಡ್ಕೊಳ್ಳಿ. ಈ ಓಂ ನಮ ಶಿವಾಯ ಅಂತ ಯಾವಾಗಲೂ ಹೇಳ್ತಿರ್ತೀವಿ, ಆದರೆ ಈ ಸಲ ಎಲ್ಲರೂ ಪ್ರತಿಯೊಬ್ಬರು ಓಂ ನಮೋ ನಾರಾಯಣ. ಇನ್ನೊಂದೇನು ಹೇಳ್ತೀನಿ, ಎಲ್ರಿಗೂ ಒಂದು ಸರಿ ಪಾಠ ಹೇಳ್ತೀನಿ. ನಾವುಗಳು ನಿಜವಾಗ್ಲೂ ದೈವಿ ಭಕ್ತರಿರೋರು, ಶಿವನ್ ಭಕ್ತರಾಗಿರ್ತಕ್ಕಂಥವ್ರು ಓಂ ನಮೋ ನಾರಾಯಣ ಹೇಳ್ತಾರೆ. ಆದರೆ ವೈಷ್ಣು ಸಂಪ್ರದಾಯದಲ್ಲಿರೋರು ಎಲ್ಲರೂ ಏನು ಗೊತ್ತಾ, ಯಾವಾಗಲೂ ವಿಷ್ಣು ದೊಡ್ಡವನು, ಒಂದು ಬಾಯಿ ಬಿಟ್ಟು ಕೂಡ ಓಂ ನಮ ಶಿವಾಯ ಹೇಳಲ್ಲ. ಅಂಥದ್ದು ಏನಾದರೂ ಮಾಡಿದ್ರಿ, ಹೇಳಿದ್ದೀನಿ, ಭಗವತಿ ಯಾವತ್ತಿದ್ರೂ ಜಗನ್ಮಾತೆ ದೊಡ್ಡವಳು. ಆ ಜಗನ್ಮಾತೆ ಬಲಭಾಗದಲ್ಲಿ ಯಾವತ್ತಿದ್ರೂ ಈಶ್ವರ, ಎಡಭಾಗದಲ್ಲಿ ವಿಷ್ಣು. ಇವರಿಬ್ಬರೂ ಸೇರಿದ್ರೆ ಆದಿಶಕ್ತಿ. ಹರಿ ಬೇರೆ ಶಿವ ಬೇರೆ ಖಂಡಿತ ಅಲ್ಲ. ಅದಕ್ಕೆ ಯಾವತ್ತೂ ತಿಳ್ಕೊಳ್ಳಿ, ನಾವುಗಳೇನು ಹೇಳ್ತೀವಿ, ಹರಿನಾಮ ಸ್ಮರಣೆಯನ್ನು ಶಿವನಿಗೆ ಧ್ಯಾನ ಮಾಡ್ಕೋಬೇಕು, ಶಿವನಾಮ ಸ್ಮರಣೆಯನ್ನು ಹರಿ ಧ್ಯಾನ ಮಾಡಬೇಕು. ಅದಕ್ಕೆ ಹರಿಹರ ಭೇದವಿಲ್ಲ, ಯಾವ ಕಾಲಕ್ಕೂ ಎರಡೂ ಒಂದೇ. ನೀವುಗಳು ಸುಮ್ಮನೆ ಜಗಳ ಮಾಡಿಕೊಂಡು ಈ ಕಲಹಗಳನ್ನು ತಂದ್ಕೊಂಡು ಮನಸ್ತಾಪಗಳು ಮಾಡ್ಕೊತೀರಾ, ಖಂಡಿತ ಆ ಥರ ಎಲ್ಲ ಮಾಡ್ಕೋಬೇಡಿ. ನೀವೇನಾದರೂ ಅಕಸ್ಮಾತ್ ಓಂ ನಮ ಶಿವಾಯ ಅಂತ ಹೇಳ್ಬಿಟ್ರೆ ಖಂಡಿತ ಏನು ಬಾಯನ್ನು ಸೋತೋಗಲ್ಲ, ಅಥವಾ ಏನು ನೀವೇನು ನೆಗೆದು ಬಿದ್ದು ಹೋಗಲ್ಲ. ಒಂದು ಹೇಳ್ತೀನಿ, ಯಾವತ್ತು ತಿಳ್ಕೊಳ್ಳಿ, ಎರಡೂ ನಾಮಕರಣಗಳು ಭಗವತಿ ಕೃಪಾ ಕಟಾಕ್ಷ ಒಂದೇ. ನೀವೆಲ್ಲ ಇಡೀ ಜಗತ್ತಲ್ಲಿ ಬಂದಿರೋರೆಲ್ಲರೂ ತಾಯಿ ಮುಖಾಂತರನೇ, ಜಗನ್ಮಾತೆನೋ ತಾಯಿನೇ, ತಾಯಿ ಮುಖಾಂತರನೇ ಬ್ರಹ್ಮ ಆಗಲಿ ವಿಷ್ಣು ಆಗಲಿ ಶಿವನಾಗಲಿ ಬಂದಿರತಕ್ಕಂಥ ವಿಚಾರ. ಆದ್ದರಿಂದ ಇಡೀ ಜಗತ್ ಶಕ್ತಿ ಅಡಗಿರೋ ಜಗನ್ಮಾತೆಯಲ್ಲಿ ನೀವುಗಳು ಬಂದಿರತಕ್ಕಂಥ ಅಷ್ಟೂ ಜನ ಭಗವತಿ ಕೃಪಾ ಕಟಾಕ್ಷಕ್ಕೆ ಶರಣವಾಗತಕ್ಕಂಥ ವಿಚಾರ. ಅದರಿಂದ ಯಾವುದೇ ಕಾರಣಕ್ಕೂ ಭೇದ ಭಾವ ಇಟ್ಕೋಬೇಡಿ, ಇನ್ನೊಬ್ರಿಗೂ ಅದನ್ನು ಹೇಳ್ಕೊಡ್ಬೇಡಿ. ಈ ಮಾಡಿರ್ತಕ್ಕಂಥ ಪಾಪಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಇದೇ ಮಾಡ್ಕೋಬೇಕು. ವಿಷ್ಣುಗೂ ಕೋಪ ಬರ್ತಕ್ಕಂಥದ್ದು. ಅದಕ್ಕೆ ಶಿವಶ್ಚ ಹೃದಯಂ ವಿಷ್ಣು, ವಿಷ್ಣುಶ್ಚ ಹೃದಯಂ ಶಿವ. ಶಿವನು ವೈಶ್ಯ ಸ್ವರೂಪದಲ್ಲಿ ವೈಷ್ಣವಾನುಗ್ರಹದ ಸಿದ್ಧಿ. ಅದಕ್ಕೆ ನಾವೇನು ಮಾಡ್ತೀವಿ, ವಿಷ್ಣುವನ್ನು ವ್ಯಾಸಾಯ ವಿಷ್ಣು ರೂಪಾಯ, ವ್ಯಾಸ ಋಷಿಗಳೇ ಸಾಕ್ಷಾತ್ ಮಹಾವಿಷ್ಣು. ಶಂಕರಶ್ಚ ಹೃದಯಂ ಶಿವ. ಅದಕ್ಕೆ ಶಂಕರನೇ ಸ್ವತಃ ಶಿವನ. ಅವರಿಬ್ಬರಲ್ಲಿ ಒಂದು ಭೇದ ಭಾವ ಇರಲಿಲ್ಲ. ಅದಕ್ಕೆ ವ್ಯಾಸ ಸಂಪ್ರದಾಯವನ್ನು ಹೊಂದ್ಕೊಂಡಿರತಕ್ಕಂಥ ಎಲ್ಲರೂ ಗುರುನುಗ್ರಹ ಸಿಗುತ್ತೆ. ಶಂಕರ ಸ್ವರೂಪವನ್ನು ಹೊಂದ್ಕೊಂಡಿರ್ತಕ್ಕಂಥ ಅಷ್ಟೂ ಜನ ಅದ್ವೈತ ಸಿದ್ಧಾಂತ ಎರಡೂ ಒಂದೇ. ಜಗತ್ತಲ್ಲಿ 2 ಫೇಸ್ ಆಫ್ ಅ ಸಿಂಗಲ್ ಕಾಯಿನ್. 2 ಫೇಸ್ ಯಾವುದೋ ವಿಷ್ಣು ಈಶ್ವರ, ಸಿಂಗಲ್ ಕಾಯಿನ್ ಯಾರೋ ಜಗನ್ಮಾತೆ. ಜ್ಞಾಪಕ ಇಟ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ, ಭಗವತ ಕೃಪಾ ಕಟಾಕ್ಷ ನಿಮಗೆಲ್ಲರಿಗೂ ಸಾರ್ಥಕತೆ ಬರಲಿ. ಇವತ್ತಿನ ದಿವಸ ಎಲ್ಲ ವೈಷ್ಣು ಸಂಪ್ರದಾಯ ವಿಚಾರಗಳನ್ನು ತಿಳಿಸಿದ್ದೀನಿ. ಪ್ರತಿಯೊಬ್ಬರೂ ಇದರಲ್ಲಿ ಯಾವುದೇ ಕಾರಣಕ್ಕೂ ಲೋಪದೋಷಗಳು ಇಲ್ಲದೆ ಗಂಭೀರವಾಗಿ ಆಲೋಚನೆ ಮಾಡಿಕೊಂಡು ಮುಂದಿನ ಪೀಳಿಗೆಗಳಿಗೆ ಯಾವುದೇ ಕೆಟ್ಟ ಭಾವನೆಗಳನ್ನು, ಕೆಟ್ಟ ಆಲೋಚನೆಗಳನ್ನ ತಲೆಗಳು ಹಾಕ್ಕೊಳ್ಳದೆ ನೀವುಗಳು ಭಗವತ್ ಕೃಪಾ ಕಟಾಕ್ಷದಲ್ಲಿ ಇರಬೇಕು ಅಂತ ಈ ಮುಖಾಂತರ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತೋ, ಸನ್ಮಂಗಳಾನಿ ಭವಂತು. ಗುರುಜಿ, ಒಂದು ಅತ್ಯುತ್ತಮವಾದ ಸಂದೇಶವನ್ನ ನಮ್ಮೆಲ್ಲರಿಗೂ ನೀಡಿದ್ದೀರಾ. ಅದೇನಂದ್ರೆ ಹರಿ ಬೇರೆ ಅಲ್ಲ, ಹರ ಬೇರೆ ಅಲ್ಲ, ಹರಿನೇ ಹರ, ಹರನೇ ಹರಿ ಅಂತ ಹೇಳಿದ್ದೀರಾ. ಈ ತಾರತಮ್ಯ ಬಿಡಬೇಕು, ನಮ್ಮ ಧರ್ಮ ಒಂದೇ, ಅದು ಮಾನವ ಧರ್ಮ, ಹಿಂದೂ ಧರ್ಮ ಅಂತ ಹೇಳ್ಕೊಡ್ತಾ ಇದ್ದೀರಾ ಗುರುಜಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹೀಗೆ ನೀವು ಸದಾಕಾಲ ಮಾರ್ಗದರ್ಶನ ನೀಡ್ತಾ ಇರಬೇಕು ಅನ್ನೋದೇ ನಮ್ಮ ಸಮಸ್ತ ವೀಕ್ಷಕರ ಹಾರೈಕೆ ಅಂತ ಹೇಳ್ತಾ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಸರಿ, ಹಾಗಾದ್ರೆ ಮತ್ತೆ ನಾಳೆ ಸರಿಯಾಗಿ 9 ಗಂಟೆಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣವಾ? ಹೋಗ್ ಬರ್ತೀವಿ. ನಮಸ್ಕಾರ.